68, 69 ಹಾಗೂ 70ನೆಯ ಕವನ. ಬಂಧನ ಕಶ್ಯಪನು ಕುಂತಿನಂದನರ ಕಂಡು ಕಿಳ ವಸ್ತುವನೊಂದು ಕಾಣಿಕೆಯಿತ್ತು ಕಂಡನು ಪಾಂಡು ಭೂಪತಿಯ. ಅಂದು ವಸುದೇವಾದಿ ಯಾದವ ವೃಂದ ರೋಹಿಣಿ ದೇವಕಿಯರ ಆನಂದ ಸುಕ್ಷೇಮವನ್ನು ಕುಶಲವನ್ನು ಅರಸ ಬೆಸಗೊಂಡ. ಅಂದರೆ ಕಶ್ಯಪನು ಉಡುಗೊರೆಗಳೊಡನೆ ಬಂದು ಪಾಂಡವರನ್ನು ನೋಡಿ ಪಾಂಡುರಾಜನಿಗೆ ಕಾಣಿಕೆಯನ್ನಿತ್ತು. ವಸುದೇವ, ದೇವಕಿ, ರೋಹಿಣಿ ಮತ್ತು ಸಮಸ್ತ ಯಾದವರ ಕ್ಷೇಮ ಸಮಾಚಾರವನ್ನು ಪಾಂಡು ಮಹಾರಾಜನು ಕೇಳುತ್ತಾನೆ. 69ನೇ ಕವನದಲ್ಲಿ ಯಾದವರ ಸುಕ್ಷೇಮ ಕುಶಲವನ್ನಾಧರಿಸಿ ಬಳಿಕಾದ ಪರಮಾಳ್ಳದಲ್ಲಿ ಕಶ್ಯಪನು ಆಲೋಚಿಸಿ ಮಹಿಪಾಲ ವೈದಿಕೋಕ್ತಿಯ ಚೌಲುಪನೆಯ ನಾದಿ ಸಕಲ ಕ್ರಿಯೆಗಳನ್ನು ಗಾರ್ಗ್ಯಾದಿ ಋಷಿಗಳ ಆಜ್ಞೆಯಲ್ಲಿ ಮಾಡಿಸಿದನು ಅವರಿಗೆ. ಅಂದರೆ ಯಾದವರು ಕ್ಷೇಮದಿಂದ ಇದ್ದಾರೆ, ಕುಶಲರಾಗಿದ್ದಾರೆ ಎಂದು ಕೇಳಿ ಪಾಂಡುವಿಗೆ ಮಹಾ ಆನಂದವಾಯಿತು. ಬಳಿಕ ಕಶ್ಯಪನು ಆಲೋಚಿಸಿ ಗಾರ್ಗನೆ ಮೊದಲಾದ ಋಷಿಗಳ ಅಪ್ಪಣೆಯಂತೆ ವೈದ್ಯಕೀಯ ಸಂಸ್ಕಾರಗಳನ್ನು ತನ್ನ ಮಕ್ಕಳಿಗೆ ಮಾಡಿಸಿದನು. ಈತನೇ 70ನೆಯ ಕವನ. ಈತನೇ ಧರ್ಮಜನು, 2ನೇ ಆತನೇ ಭೀಮನು, ಬಳಿಕ 3ನೇವನು ಅರ್ಜುನ, ನಕುಲ 5ನೇಯಾತ ಸಹದೇವ. ಈತಗಳು ಕೌಂತೆಯ ಮಾದ್ರಿ ಯತೀಶಯ ಪರಿಭೇದ ರಹಿತ ಖ್ಯಾತರೆಂದರು ಪರಮ ಮುನಿಗಳು ಪಾಂಡುನಂದನರ. ಅಂದರೆ 1ನೇಯವನು ಧರ್ಮಜ, 2ನೇಯವನು ಭೀಮ, 3ನೇಯವನು ಅರ್ಜುನ, ನಕುಲನು, 4ನೇಯವನು, 5ನೇಯವನು ಸಹದೇವ. ಕುಂತಿಯ ಮಕ್ಕಳು, ಮಾದ್ರಿಯ ಮಕ್ಕಳು ಎಂಬ ಭೇದ ಇವರಲ್ಲಿಲ್ಲ. ಇವರು ಪಾಂಡವರು ಎಂದು ಅಲ್ಲಿದ್ದ ಋಷಿಗಳೆಲ್ಲರೂ ಸಂತೋಷದಿಂದ ಹೇಳುತ್ತಾರೆ. ಇದು ಆದಿಪರ್ವದ 4ನೆಯ ಸಂಧಿಯ 70 ಕವನಗಳು ಇಲ್ಲಿಗೆ. ಆದಿಪರ್ವದ 4ನೇ ಸಂಧಿಯ 70 ಕವನಗಳು ಈಗ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಈಗ ಮುಂದಿನ ಆದಿಪರ್ವದ 5ನೆಯ ಸಂಧಿಯನ್ನು ಬರುವ ಕವನಗಳಿಂದ ನಾವು ಈಗ ನೋಡಬಹುದು. ಧನ್ಯವಾದಗಳು.